ಧರ್ಮಸ್ಥಳದಲ್ಲಿ ಕಾಣೆ ಆದವರ ಧ್ವನಿ ಎತ್ತದಕ್ಕೇನೆ ನೀವು ಬೇರೆಯವ್ರದ್ದು ಕೇಳಲ್ವಾ, ಇದು ಕೇಳಲ್ವಾ, ಅದು ಕೇಳಲ್ವಾ ಅಂತ ಹೇಳ್ತೀರಲ್ಲ. ನೀವು ಲೆಫ್ಟಿಸ್ಟ್ ಅಂತ ಹೇಳ್ತಾರೆ. ನಾನ್ ಯಾಕ್ರಿ ಲೆಫ್ಟಿಸ್ಟ್ ಆಗ್ಲಿ? ಒಂದ್ ಹೆಣ್ಣಿಗೆ ಯಾವ್ದು ಲೆಫ್ಟ್ ಇರಲ್ಲ, ಒಂದು ರೈಟ್ ಇರಲ್ಲ. ನೀವು ಕೇಳಿದ್ರೆ ನನ್ ಜಾತಿ, ನನ್ ಮತ, ನನ್ ಧರ್ಮ ಎಲ್ಲ ಹೆಣ್ಣೆ ಅಂತ ಹೇಳ್ತೀನಿ. ಅಲ್ಲಿ ಸತ್ತವ್ರು ಯಾರು? ಹಿಂದೂ ಹೆಣ್ಣು ಮಕ್ಕಳೇ. ಸೊ ಅವ್ರ ಬಗ್ಗೆ ಧನ್ಯ ಎತ್ತಬಾರ್ದಾ? ಹಾಗಿದ್ರೆ ಹೇಳಿದ ತಕ್ಷಣನೇ ನಾನು ಲೆಫ್ಟಿಸ್ಟ್ ಆಗ್ಬಿಡ್ತೀನ? ನೀವು ಹೇಳ್ಕೋಬಹುದು, ನಾನ್ ಯಾಕ್ರಿ ಲೆಫ್ಟಿಸ್ಟ್ ಆಗ್ಲಿ? ನಾನು ಲೆಫ್ಟಿಸ್ಟು ಅಲ್ಲ, ರೈಟಿಸ್ಟು ಅಲ್ಲ, ನಾನ್ ಬರೀ ಹೆಣ್ಣು ಅಷ್ಟೇ. ಅದು ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಮಹಿಳಾ ಆಯೋಗದ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಇರುವ ತನ ಧರ್ಮದ ಪರ, ಹೆಣ್ಣಿನ ಪರ ಯಾವಾಗ್ಲೂ ನಡ್ಕೊಳ್ತೀನಿ. ಅದೇ ಮತ್ತೆ ನಾನಿರೋದು ಸಂವಿಧಾನಾತ್ಮಕ ಒಂದು ಹುದ್ದೆ. ಇದಕ್ಕೆ ಯಾವ್ದು ಧರ್ಮ ಇಲ್ಲ, ಇದಕ್ಕೆ ಯಾವ್ದು ಜಾತಿ ಇಲ್ಲ, ಇದಕ್ಕೆ ಯಾವ್ದು ಮತ ಇಲ್ಲ, ಯಾವ್ದು ಲೆಫ್ಟ್ ಇಲ್ಲ, ಯಾವ್ದು ರೈಟ್ ಇಲ್ಲ. ಹಾಗಿದ್ರೆ ಬ್ರಾಹ್ಮಣರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗುದಿಲ್ವಾ? ಬೇರೆ ಜಾತಿ ವರ್ಗದಲ್ಲಿ ದಲಿತರ ಮಕ್ಕಳ ಮೇಲೆ ಆಗುದಿಲ್ವಾ? ದೌರ್ಜನ್ಯ ಇಲ್ಲದೆ ಇರುವಂತ ಹೆಣ್ಣು ಮಕ್ಕಳು ಎಲ್ಲಿದಾರ್ರಿ? ಅವರ ಲೆಫ್ಟ್ ರೈಟ್ ಅಂತ